ಲೋಕ ಗೆಲ್ಲೋಕೆ ತಂತ್ರ ಸರಣಿ ಸಭೆ ಬಿಗ್ ಟಾಸ್ಕ್ ಇವೆಲ್ಲವೂ ಕೂಡ ನಡೀತಾ ಇದೆ. ಅಮಿತ್ ಶಾ ಬೆಂಗಳೂರಿಗೆ ಬರ್ತಿದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. ಲೋಕ ಗೆಲ್ಲೋಕೆ ಸಾಕಷ್ಟು ರಣತಂತ್ರವನ್ನ ಹೆಣಿಲಾಗ್ತಾ ಇದೆ. ಅಮಿತ್ ಶಾ ಬೆಂಗಳೂರಿಗೆ ಬರ್ತಿದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್, ಸಮಾವೇಶ, ಬಂಡಾಯ ಶಮನಕ್ಕೆ ಏನಿರಬಹುದು ಸೂತ್ರ? ಬಿಜೆಪಿ ವೀಕ್ ಇರೋ ಕ್ಷೇತ್ರಗಳತ್ತ ಹೆಚ್ಚು ಫೋಕಸ್ ಅನ್ನ ಮಾಡಲಾಗ್ತಾ ಇದೆ. ನಾಮಪತ್ರ ಸಲ್ಲಿಸೋದ್ರೊಳಗೆ ಬಂಡಾಯ ಶಮನ ಆಗಬೇಕು ಅಂತ ಎಲ್ಲ ರೀತಿಯ ತಂತ್ರ ಪ್ರತಿತಂತ್ರ ಸಂಧಾನ ಸೂತ್ರಗಳನ್ನ ಹೆಣಿತಾ ಇದ್ದಾರೆ. ರಾಜ್ಯ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಅಮಿತ್ ಶಾ. ಲೋಕತಂತ್ರವನ್ನ ಗೆಲ್ಲೋದಕ್ಕೆ ಎಲ್ಲ ತಂತ್ರಗಾರಿಕೆಗಳು ಕೂಡ ನಡೀತಾ ಇದೆ. ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದು ಅಭ್ಯರ್ಥಿಯ ನಾಮಿನೇಷನ್ ಸಲ್ಲಿಸೋದ್ರೊಳಗಡೆ ಬಂಡಾಯ ಶಮನ ಆಗಬೇಕು ಅಂತ ನಾಯಕರುಗಳಿಗೆ ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ವೀಕ್ ಇರುತ್ತೆ ಅಂತಂದ್ರೆ ಬಿಜೆಪಿಗೆ ಎಲ್ಲೆಲ್ಲಿ ಮತಗಳು ಕಡಿಮೆ ಇದೆ ಅಂತ ಅನ್ಸುತ್ತೆ ಅಥವಾ ಬಿಜೆಪಿಯ ಬೆಲ್ಟ್ ಇಲ್ಲ ಅಂತ ಅನ್ಸುತ್ತೆ ಅಂತ ಕ್ಷೇತ್ರಗಳತ್ತ ಹೆಚ್ಚಿನ ಫೋಕಸ್ ಅನ್ನ ಮಾಡಲಾಗ್ತಾ ಇದೆ. ರಾಜ್ಯ ನಾಯಕರಿಗೆ ಅಮಿತ್ ಶಾ ಟಾಸ್ಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸಭೆ ಮೇಲೆ ಸರಣಿ ಸಭೆಗಳು ನಡೀತಾ ಇದೆ. ದೊಡ್ಡ ಟಾಸ್ಕ್ ಇದು, ಅಷ್ಟು ಸುಲಭ ಇಲ್ಲ ಈ ಬಾರಿ, ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಎಸ್, ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಬಿಜೆಪಿ ಎಲ್ಲ ರೀತಿಯ ತಂತ್ರ ಪ್ರತಿತಂತ್ರಗಳನ್ನ ಹೆಣಿತಾ ಇದೆ. ಅಮಿತ್ ಶಾ ಬೆಂಗಳೂರಿಗೆ ಬರ್ತಿದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. ರಾಜ್ಯ ನಾಯಕರು ಕೂಡ ಬಂಡಾಯ ಶಮನದತ್ತ ಎಲ್ಲರೂ ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಹೇಗಾದ್ರೂ ಮಾಡಿ ಬಂಡಾಯ ಶಮನ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಬಿಜೆಪಿಗೆ ಬಹುತೇಕ ಕ್ಷೇತ್ರಗಳಲ್ಲಿ ಒಳೇಟಿನ ಭೀತಿ ಇರೋದಂತೂ ಸತ್ಯ. ಬಿಜೆಪಿ ಎಲ್ಲೆಲ್ಲಿ ವೀಕ್ ಇದೆ ಆ ಕ್ಷೇತ್ರಗಳತ್ತ ಹೆಚ್ಚು ಫೋಕಸ್ ಮಾಡಿ ಅಂತ ಈಗ ಆಲ್ರೆಡಿ ರಾಜ್ಯ ನಾಯಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ.